24 hours ಅರ್ನಿಂಗ್ ಚಾಲೆಂಜ್, ಕ್ಯಾಬ್ ಅರ್ನಿಂಗ್ ಚಾಲೆಂಜು. ಸೊ ನೋಡ್ಬೋದು ಬಾಗ್ಲೂರು ಈಗ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿಲ್ಲ ನೋಡಿ, ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಇದೆ. ಊಟ ಮಾಡ್ಕೊಳ್ಳೋಣ ಹಿಂದೆ ಕೂತ್ಕೊಂಡು. ಗಾಡಿ ನೋಡಿ ಆಗಲೇ ಗಲೀಜು ಹೆಂಗೆ ಮಾಡೋರು ಇಲ್ಲಿ. ಬೆಳಗ್ಗೆ ತಾನೇ ಒದರ್ಕೊಂಡೆ ಎಷ್ಟಂತ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಮಾಡಿ ನಮಗೆ ಬೇಜಾರ ಬಿಡ್ಬೇಕು. ಒಂದು ರೈಸ್ ಬಾತು 2 ವಡೆ ತೊಗೊಂಡಿದ್ದೀನಿ. ತಿಂದಿಲ್ಲ ಅಂದರೆ ಪೂರ್ತಿ ಸುಸ್ತಾಗ್ಬಿಡುತ್ತೆ ಅಷ್ಟೇ. ವಡೆ ನೋಡಿ ಗೈಸ್, ಇದು 20 ರೂಪಾಯಿ ವಡೆ ಅಂತ. ಇದು ಎಲ್ಲ ರೇಟುಗಳು ಜಾಸ್ತಿ ಆಯಿತು. ರೇಟ್ ಎಲ್ಲ ಗ್ಯಾಸ್ ಜಾಸ್ತಿ ಆಗೈತೆ ಅಂದ್ಬಿಟ್ಟು ಎಲ್ಲರೂ ರೇಟ್ ಜಾಸ್ತಿ ಮಾಡ್ತಾರೆ. ನಾವು ಮಾತ್ರ 97 ರೂಪಾಯಿ CNG ರೇಟ್ ಆದ್ರೂ. ಟೋಟಲ್ಲು 10 ಟ್ರಿಪ್ ಕಂಪ್ಲೀಟ್ ಆಯಿತು. ಹತ್ತತ್ರ ಲಾಗಿನ್ ಅವರ್ ಬಂದ್ಬಿಟ್ಟು 15 ಅವರ್ ಅಂದ್ಕೊಳ್ಳಿ ಗೈಸ್. 15 + 8 24 ಅವರ್ ಟೋಟಲ್ ಲಾಗಿನ್ ಅವರ್ಸ್ ಇಲ್ಲಿ ತನಕ ಆಗಿರೋದು. ತೊಂದರಲ್ಲಿ CNG ಬಂದ್ಬಿಟ್ಟು 2 ಸಲ ಹಾಸ್ಕೊಂಡಿದ್ದೀನಿ. ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ಫುಲ್ ಟ್ಯಾಂಕ್ ಹಾಸ್ಕೊಂಡಿದ್ದು, ಅದು ಖಾಲಿ ಆಯಿತು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಬೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ತಾರೀಕು ಆಕ್ಚುಲಿ ಬಂದ್ಬಿಟ್ಟು ಶನಿವಾರ 13ನೇ ತಾರೀಕು. ಟೈಮ್ ಬಂದ್ಬಿಟ್ಟು ನಿಮ್ಗೆ ಆಗ್ತಾನೆ ಸ್ಕ್ರೀನ್ ತೋರಿಸ್ತಾ ಇರ್ತೀನಿ, ನೋಡ್ಬೋದು. ಶನಿವಾರ 13ನೇ ತಾರೀಕು 9:30. ಇವತ್ತು ನಾನೇ ಒಂದು ಚಾಲೆಂಜ್ ಅನ್ನು ತಗೊಳ್ತಾ ಇದ್ದೀನಿ. ಆ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ದಿನ ಆಯ್ತು ಒಂದು ವಿಡಿಯೋ ಮಾಡಿ, ತುಂಬಾನೇ ತಿಂಗಳಾಯ್ತು ವಿಡಿಯೋನ ಮಾಡಿ. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ. 24 hours ಅರ್ನಿಂಗ್ ಚಾಲೆಂಜ್, ಕ್ಯಾಬ್ ಅರ್ನಿಂಗ್ ಚಾಲೆಂಜ್. 24 ಗಂಟೆ ಆನ್ಲೈನ್ ಇದ್ದು ಓಲಾ, ರ್ಯಾಪಿಡೋ, ನಮ್ಮ ಯಾತ್ರಿ. ಸೊ ಈ 3 ಆ್ಯಪ್ ಮಾಡ್ಕೊಂಡು ಸೊ ಅರ್ನಿಂಗ್ಸ್ ಎಷ್ಟಾಗತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಂದ್ರೆ ಗೈಸ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡಿ. ಅಲ್ಲಿ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ವಿಡಿಯೋ ಯಾರ್ಯಾರು ಯೂಸ್ ಆಗತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಕ್ಯಾಬ್ ಫೀಲ್ಡ್ನ ಬರೀ ಕಣ್ಣಲ್ಲಿ ನೋಡೋದಲ್ದೆ ಬೇರೆ ವಿಡಿಯೋಸ್ಗಳು ನೋಡಿ ಸುಮಾರು ಜನ ಮಾತಾಡ್ತಾರಲ್ಲ ಅಂಥವ್ರಿಗೆ, ಮತ್ತೆ ಮುಂದೆ ಫ್ಯೂಚರಲ್ಲಿ ಕ್ಯಾಬ್ನ ಹಾಕೊಂಡ್ ಬರಬೇಕು ಅಂತ ಯಾರು ಮೈಂಡಲ್ಲಿ ಇಟ್ಕೊಂಡಿದ್ದಾರ ಅಂತ ಹೇಳಿದ್ರೆ, ಸೊ ನೀವು ಒಂದು ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಯಾವ 1 ರೂಪಾಯಿ ದುಡಿಯೋಕ್ಕೆ ಒಬ್ಬ ಡ್ರೈವರ್ ಯಾವ ಥರ ಬೆಂಗಳೂರಿನಲ್ಲಿ ಕಷ್ಟಪಡಬೇಕು. ಕ್ಯಾಬ್ ಡ್ರೈವರು ಆ 1 ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ, ದಿನದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು, ಯಾವ ಥರ ಸಿಚುವೇಶನ್, ಮನೆ ಮಠ ಎಲ್ಲ ಬಿಟ್ಟು ಈಚೆ ಯಾವ ಥರ ಇರಬೇಕಾಗತ್ತೆ, ಯಾವ ಥರ ಪ್ರಾಬ್ಲಮ್ಸ್ನ ಡ್ರೈವರ್ ಆಗಿ ಒಬ್ಬ ಫೇಸ್ ಮಾಡ್ತಾನೆ ಅನ್ನೋದು ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಸುಮಾರು ದಿನನೇ ಆಗೋಯ್ತು ನಾನು ಈ ಒಂಥರ ಒಂದು ಚಾಲೆಂಜ್ ವಿಡಿಯೋ ಮಾಡಿ. ಆಲ್ಮೋಸ್ಟ್ ಯಾವ ನೆನಪೇ ಇಲ್ಲ ಈ ಒಂದು ಹೊಸ ಗಾಡಿ ತೊಗೊಂಡಾಗಿದ್ದು ಚಾಲೆಂಜ್ ವಿಡಿಯೋ ಆ ಥರದ್ದು ಮಾಡಿಲ್ಲ. ಸೊ ಬನ್ನಿ ನೋಡೋ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನು ಎತ್ತ ಅಂತ. ಮತ್ತೆ ಗೈಸ್, ವಿಡಿಯೋದ ಬಂದ್ಬಿಟ್ಟು ಪ್ರತಿಯೊಂದು ಟ್ರಿಪ್ದು ನಿಮಗೆ ತೋರ್ಸೋಕ್ಕಾಗಲ್ಲ ಏನೋ ಅರ್ನಿಂಗ್ಸ್ ಎಷ್ಟಾಗಿದೆ ಏನು ಎತ್ತ ಅಂತ. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಡ್ಯೂಟಿ ಯಾವ್ದು ಬೀಳುತ್ತೆ ಅದನ್ನು ತೋರಿಸ್ತೀನಿ. ಸೊ ಅದನ್ನ ಟೈಮ್ ನೋಡ್ಕೊಳ್ರಿ ಆಯಿತಾ. ಯಾವ ಟ್ರಿಪ್ನ ಅಮೌಂಟ್ ನೋಡ್ಕೊಳ್ರಿ. ಎಷ್ಟು ಬಂದ್ಬಿಟ್ಟು 5 ಟ್ರಿಪ್ಗೆ ಒಂದೊಂದ್ಸಲ ಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಎಷ್ಟು ಟ್ರಿಪ್ಸ್ ಆಗೈತೆ ಏನು ಎತ್ತ ಅಂತ ಅನ್ನೋದನ್ನ. ಕೊನೆಯಲ್ಲಿ ನಿಮಗೆ ಟೋಟಲ್ ಸ್ಟಾರ್ಟಿಂಗ್ ಏನು ತೋರಿಸಿರ್ತೀನಿ ಫಸ್ಟ್ ವಿಡಿಯೋ, ಸೊ ಅಲ್ಲಿಂದ ಎಂಡ್ ತನಕ ಎಷ್ಟಾಗಿದೆ ಅನ್ನೋದನ್ನ ಕೊನೆಯಲ್ಲೂ ಕೂಡ ನಿಮಗೆ ತೋರಿಸ್ತೀನಿ. ಮೊದಲನೇದು ಡ್ರಾಪ್ ಆಯಿತು. ಸ್ಟಾರ್ಟಿಂಗ್ಗೆ 2 ಅವರ್ ಕೂರ್ಸ್ ಹಾಕ್ಬಿಟ್ಟು ಅಂದ್ಕೊಳ್ಳಿ. 11:40ಕ್ಕೆ ಫಸ್ಟ್ನೇ ಡ್ಯೂಟಿ ಕೊಟ್ಟಿದ್ದು ರ್ಯಾಪಿಡೋದಲ್ಲಿ. ಸೊ ಗೊಟ್ಟಿಗೆರೆ ಹತ್ರ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ, ಬನ್ನೇರುಘಟ್ಟ ರೋಡು. ಅಮೌಂಟ್ 1 ಅವರ್ ಆಯಿತು 461 ರೂಪಾಯಿ. 27 ಕಿಲೋಮೀಟ್ರಿಗೆ ಪರ್ ಕಿಲೋಮೀಟ್ರ್ 16 ರೂಪಾಯಿ ಕೊಟ್ಟವನೆ. ಕರೆಕ್ಟ್ 12:49. ಸೊ ನೋಡೋಣ ಇರಿ. ಸ್ಟಾರ್ಟಿಂಗ್ಗೆ ಡ್ಯೂಟಿ ಲೇಟಾಗಿ ಕೊಟ್ಟ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 5:45 ಆಗಿದೆ. ಸೊ ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 8 ಆಯಿತು. ಇವಾಗ ಒಂದು ಲಾಸ್ಟ್ ಡ್ರಾಪ್ ಮಾಡಿದ್ದು ಏರ್ಪೋರ್ಟ್ಗೆ ಒಂದು ಓಲಾದಿಂದ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದೆ. ಟೋಟಲ್ 8 ಟ್ರಿಪ್ ಆಗೈತೆ. ಓಲಾದಲ್ಲಿ 4 ಮತ್ತು ರ್ಯಾಪಿಡೋದಲ್ಲಿ 4. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗೋದ, ವಾಶ್ರೂಮ್ಗೆಲ್ಲ ಹೋಗಿ ಸ್ವಲ್ಪ ಫ್ರೆಶ್ ಆಗೋದಾಗ ಮತ್ತೆ ಗಾಡಿ ತೊಳ್ಕೊಬೇಕು. ಗಾಡಿನ ತೊಳ್ಕೊಂಡು ಬ್ರಷ್ ಗಿಶ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಾಗ್ಲೂರ್ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಪಬ್ಲಿಕ್ ಟಾಯ್ಲೆಟ್ ಹೋಗೋಣ. ಸ್ನೇಹಿತರೆ, ಈಗ ಬಾಗ್ಲೂರ್ ಹತ್ರ ಬಂದೆ. ಸೊ ನೀವು ಅಂದ್ಕೋಬೋದು ಬಾಗ್ಲೂರ್ ಹತ್ರ ಮನೆ ಇಟ್ಕೊಂಡು ಎಲ್ಲಕ್ಕೆ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತೀರಾ ಅಂತ ಅಂದಿರ್ಬೋದು. ಬಟ್ ಬೇಡ, ಒಂದ್ಸಲ ಡಿಸೈಡ್ ಮಾಡ್ಬಿಟ್ಟು ಬಂದಮೇಲೆ ಮೈಂಡ್ ಚೇಂಜ್ ಆಗ್ಬಿಡುತ್ತೆ. ಸೊ ಹೋಗೋದು ಬೇಡ ಮನೆಗೆ. ಸೊ ಇಲ್ಲೇ ಬಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಬಾಗ್ಲೂರು ಈಗ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿಲ್ಲ ನೋಡಿ, ಇಲ್ಲೇ ಪಬ್ಲಿಕ್ ಟಾಯ್ಲೆಟ್ ಇದೆ. ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಬ್ರಷ್ ಗಿಶ್ ಮಾಡ್ಕೊಂಡು ಆಮೇಲಿಂದ ಗಾಡಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ರೆಡಿ ಆಯಿತು. ಮುಖ ಈಗ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ವಾಶ್ರೂಮ್ಗೆಲ್ಲ ಹೋಗಾಯಿತು.
ಸ್ವಲ್ಪ ಗಾಡಿನ ಸೈಡಲ್ಲಿ ಹಾಕ್ಕೊಂಡು ಎಲ್ಲರೂ ಸ್ವಲ್ಪ ಗಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ನೋಡೋಣ. ಮುಖ ಒರೆಸ್ಕೊಳ್ಳೋ ಬಟ್ಟೆಯಲ್ಲಿ ಗೈಸ್. ಫ್ರೆಶ್ ಅಪ್ ಆಗಿಲ್ಲ ಅಂದ್ರೆ ನಿದ್ದೆ ಎಳಿತೀತು ಅಂದ್ಕೊಳ್ಳಿ. ನನಗೆ ಮುಖ ತೊಳೆದಿದ್ದು ನಿದ್ದೆ ಎಲ್ಲ ಉಂಟಾಗ್ಬಿಡುತ್ತೆ. ನೋಡ್ರಿ, ಡ್ರೈವರ್ ಜೀವನ ಅಷ್ಟು ಸುಲಭ ಅಲ್ಲ, ಎಷ್ಟು ಕಷ್ಟ ಐತೆ ಅಂತ. ಎಲ್ಲಂದ್ರಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು, ಎಲ್ಲಂದ್ರಲ್ಲಿ ಫ್ರೆಶ್ ಅಪ್ ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅಂತ ಕುತ್ಕೊಂಡ್ರೆ ಆಗಲ್ಲ. ಸೊ ಇದು ಡ್ರೈವರ್ ಜೀವನ. ಸುಮಾರು ಜನ ಅಂದ್ಕೊಂಡು ಅಷ್ಟು ಸುಲಭ ಇಲ್ಲ. ನಮ್ಮ ಮನೆಗೆ ಹೋಗ್ಬೋಯ್ತು ಇಲ್ಲಿಂದ 3 ಕಿಲೋಮೀಟ್ರು, ಬಾಗ್ಲೂರಿಂದ 3-4 ಕಿಲೋಮೀಟ್ರು. ಬಟ್ ಹೋಗ್ಬಿಟ್ರೆ ಸುಮ್ಮನೆ ಡ್ಯೂಟಿ ಮಾಡ್ಬೇಕು ಅಂತೀರ ಮೂಡು ಹೊಂಟೋಗ್ಬಿಡುತ್ತೆ. ಸುಮ್ಮನೆ ಅದಕ್ಕೆ ಈಗ ಹೆಂಗೆ ಬಂದಿದ್ದೀನಿ, ಮನೆಗೆ ಹೋಗೋದೇನು ಬೇಡ. ಸ್ನೇಹಿತರೆ, ಫೈನಲಿ ಮಾಡಿದೆ. ಟೈಮ್ ಬಂದ್ಬಿಟ್ಟು 9:50 ಕರೆಕ್ಟಾಗಿ. ಇವಾಗ ಟ್ರಿಪ್ಸ್ ಬಂದ್ಬಿಟ್ಟು 8 ಟ್ರಿಪ್ಸ್ ಆಗೈತೆ ಗೈಸ್, ಆಯ್ತಾ. ಓಲಾದಲ್ಲಿ 6 ಜಾಸ್ತಿ ಆಗಿರ್ಬೇಕು. ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತೈತೆ. ಲೆಕ್ಕ ಕರೆಕ್ಟಾಗಿ ಹಾಕೊಂಡಿಲ್ಲ ನಾನು. ಆಲ್ಮೋಸ್ಟ್ ಇನ್ನೊಂದು 2 ಮಾಡಿದ್ರೆ ಓಲಾದಲ್ಲಿ ಇನ್ಸೆಂಟಿವ್ ಬರುತ್ತೆ. 280 ರೂಪಾಯಿ ಇನ್ಸೆಂಟಿವ್ 8 ಟ್ರಿಪ್ ಮಾಡಿದ್ರೆ. 2 ಟ್ರಿಪ್ ಮಾಡಬೇಕು ಗೈಸ್, ಆಯ್ತಾ. ಹತ್ರ 10 ಗಂಟೆ ಆಗೋಯ್ತು. ಒಂದು ತಿಂಡಿ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ಫಸ್ಟ್ ಇಲ್ಲೇ ಇದೀನಿ, ತಿಂಡಿ ಮಾಡೋಣ ಅಂದ್ಬಿಟ್ಟು. ನೋಡಿ, ಈ ಕಡೆ ಅಲ್ಲೊಂದು ಐತೆ ಹೋಟ್ಲು ಅಂತ ಬಿಟ್ಟರೆ ಇಲ್ಲೊಂದು ಐತೆ ಹೋಟ್ಲು. ಸೊ ಹೋಗ್ಬಿಟ್ಟು ಏನೋ ತಿನ್ಕೊಂಡು ಬರೋಣ ಬನ್ನಿ. ಮೊದಲು ಹೋಗ್ಬಿಟ್ಟು ಗಾಡಿ ಅಲ್ಲಿ ಹಾಕಿದ್ದೀನಿ ನೋಡ್ರಿ, ಅಲ್ಲಿ ಹಾಕಿದ್ದೀನಿ. ಏನು ತಿನ್ಕೊಂಡು ಹೋಗೋದು. ಗೈಸ್, ಪಾರ್ಸಲ್ ತೊಗೊಂಬಿಟ್ಟು ಅಲ್ಲಿ ತಿನ್ನೋಕ್ಕಾಗಲ್ಲ, ಎಷ್ಟಿತ್ತು. ಕಾರಲ್ಲಿ ಕುತ್ಕೊಂಡು ತಿನ್ನೋದು ಅಂದ್ಬಿಟ್ಟು ಪಾರ್ಸಲ್ ತೊಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ತಿನ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೀವು ಊಟ ಮಾಡ್ಕೊಳ್ಳೋಣ. ಹಿಂದೆ ಕುತ್ಕೊಂಡು ಗಾಡಿ ನೋಡಿ ಆಗಲೇ ಗಲೀಜು ಹೆಂಗೆ ಮಾಡೋರು ಇಲ್ಲಿ. ಬೆಳಗ್ಗೆ ತಾನೇ ಒದರ್ಕೊಂಡೆ. ಎಷ್ಟಂತ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ನಮಗೆ ಬೇಜಾರಾಗ್ಬಿಡ್ಬೇಕು. ಒಂದು ರೈಸ್ ಬಾತು 2 ವಡೆ ತೊಗೊಂಡಿದ್ದೀನಿ. ತಿಂದಿಲ್ಲ ಅಂದರೆ ಪೂರ್ತಿ ಸುಸ್ತಾಗ್ಬಿಡುತ್ತೆ ಅಷ್ಟೇ. ವಡೆ ನೋಡಿ ಗೈಸ್, ಇದು 20 ರೂಪಾಯಿ ವಡೆ ಅಂತ. ಇದು ಈ ಸೈಜ್ ವಡೆಯಾಗಿ 20 ರೂಪಾಯಿ. ಎಲ್ಲ ರೇಟುಗಳು ಜಾಸ್ತಿ ಆಯಿತು. ರೇಟೆಲ್ಲ ಗ್ಯಾಸ್ ಜಾಸ್ತಿ ಆಗೈತೆ ಅಂದ್ಬಿಟ್ಟು ಎಲ್ಲರೂ ರೇಟ್ ಜಾಸ್ತಿ ಮಾಡ್ತಾರೆ. ನಾವು ಮಾತ್ರ 97 ರೂಪಾಯಿ CNG ರೇಟ್ ಆದರೂ ಅವ್ರಿಗೆ ಇನ್ನೂ ಕಡಿಮೆ ಕೊಡ್ತಾರೆ ಹೊರತು ಜಾಸ್ತಿ ಕೊಡೋಲ್ಲ ಗೈಸ್. ಒಂದು ಸ್ಕ್ಯಾಮ್ ಆಯಿತು, ಆಯಿತಾ. ಓಲಾದಲ್ಲಿ ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಅದ್ರದ್ದು ಏನೋ ಒಂದು ಆಯಿತು ಪ್ರಾಬ್ಲಮ್ಮು. ಅದ್ರ ಬಗ್ಗೆ ಇನ್ನೊಂದ್ಸಲ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ಬಿಟ್ಟು ಮಾತಾಡ್ತೀನಿ, ಆಯಿತಾ. ಪರವಾಗಿಲ್ಲ ಗೈಸ್, ಚೆನ್ನಾಗೈತೆ. ಚೆನ್ನಾಗೈತೆ, ಪರವಾಗಿಲ್ಲ. 60 ರೂಪಾಯಿ ಚೆನ್ನಾಗೈತೆ. ಕಾಸು ತಕ್ಕಂಗೆ ಕಜ್ಜಾಯ. ಸ್ನೇಹಿತರೆ, ಟೋಟಲ್ಲು 10 ಟ್ರಿಪ್ ಕಂಪ್ಲೀಟ್ ಆಯಿತು. ಹತ್ತತ್ರ ಲಾಗಿನ್ ಅವರ್ ಬಂದ್ಬಿಟ್ಟು 15 ಅವರ್ ಅಂದ್ಕೊಳ್ಳಿ ಗೈಸ್, ಆಯಿತಾ. ಸೊ ಡ್ಯೂಟಿಗಳೇ ಕೊಟ್ಟಿಯ ನೈಟು ಹೆವಿ ಕಾಯ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಊಬರ್ನೇ ಒಂದು ಟೈಮ್ ಮಾಡ್ಬಿಡೋಣ ಅಂತ ಅನ್ಸುತ್ತೆ. ಏನಕ್ಕೆ ಊಬರಲ್ಲಿ ರೇಟ್ ಕಡಿಮೆ ಅನ್ನೋದೊಂದು ಬಿಟ್ಟರೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಕೊಡ್ತಾನೆ ಅದರಲ್ಲಿ. ಬಟ್ ಇದರಲ್ಲಿ ಓಲಾದಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಕಾಯಬೇಕು ಗೈಸ್, ಆಯಿತಾ. ಸೊ ನೋಡಿ ತೋರಿಸ್ತೀನಿ ಸ್ಕ್ರೀನಲ್ಲಿ. ಟೋಟಲ್ 10 ಟ್ರಿಪ್ ಆಗೈತೆ. 10 ಟ್ರಿಪ್ಗೆ 4756 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ ತನಕ 15 ಅವರ್ಗೆ. ಯಾವುದಾದ್ರಲ್ಲಿ ಎಷ್ಟೆಷ್ಟು ಅಂತ ಹೇಳ್ತೀನಿ ನಿಮಗೆ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 2 ಡ್ಯೂಟಿ ಆಗೈತೆ. ನೆನ್ನೆ ರಾತ್ರಿ ಎಷ್ಟು ಗಂಟೆಗೆ ಬರ್ತಿದ್ದು? ಒಂದು 11 ಗಂಟೆಗೆ ಅಲ್ವಾ ಬರ್ತಿದ್ದು ಫಸ್ಟ್ ಡ್ಯೂಟಿ. ಸೊ ಇದಕ್ಕೆ ಹೋಗಿ ನಿನ್ನೆ 13ನೇ ತಾರೀಕು ಹೋಗ್ತೀನಿ ನೋಡ್ರಿ. 13ನೇ ತಾರೀಕು ಹೋದರೆ ಇಲ್ಲಿ ಕಾಣಿಸ್ತಿದೆ ನೋಡಿ 461 ರೂಪಾಯಿ. ಇದು ಫಸ್ಟ್ನೇ ಡ್ಯೂಟಿ ಮಾಡಿದ್ದು, ಆಯಿತಾ. 11:47ರಲ್ಲಿ. ಇವತ್ತು 14 ಅಲ್ಲ, ಇನ್ನು 2 ಟೋಟಲ್ ಬಂದ್ಬಿಟ್ರೆ 2 ಟ್ರಿಪ್ ಆಗೈತೆ ರ್ಯಾಪಿಡೋದಲ್ಲಿ. 10 ಟ್ರಿಪ್ಪಲ್ಲಿ ರ್ಯಾಪಿಡೋದಲ್ಲಿ ಆಗ್ಯದ 2. ಇನ್ನು 8 ಟ್ರಿಪ್ ಬಂದ್ಬಿಟ್ಟು ಓಲಾದಲ್ಲಿ ಆಗೈತೆ, ಆಯಿತಾ. ಸೊ ಓಲಾ ಓಪನ್ ಮಾಡಿ ತೋರಿಸ್ತೀನಿ. 3705 ರೂಪಾಯಿ ಓಲಾದಲ್ಲಿ ಅರ್ನಿಂಗ್ಸ್ ಆಗಿರೋದು 8 ಟ್ರಿಪ್ಗೆ. ಕಾಣಿಸ್ತಿರುತ್ತೆ ಕೆಳಗಡೆ, ಆಯಿತಾ. ಟ್ರಿಪ್ನು ಓಪನ್ ಮಾಡಿ ತೋರಿಸ್ಬೇಕು ಅನ್ನೋದಾದರೆ ಓಪನ್ ಮಾಡಿ ತೋರಿಸ್ತೀನಿ ನಾನು.
ನೋಡ್ಬೋದು ಟೋಟಲ್ಲು ಯಾವ್ಯಾವ್ದು ಎಷ್ಟೆಷ್ಟು ಟ್ರಿಪ್ಪು ಅಂತ 3 4 5 6 7 8 ಟ್ರಿಪ್ ಆಗೈತೆ ಗೈಸ್ ಆಯಿತಾ. ಇನ್ಸೆಂಟಿವ್ ಬಂದೈತೆ, ಬಂದಿರ್ಬೇಕಲ್ಲ ಇನ್ಸೆಂಟಿವ್, ಬಂದಿಲ್ವಾ? ಬಂದೈತೆ ಗೈಸ್ 280 ರೂಪಾಯಿ. 8 ಟ್ರಿಪ್ ಕಂಪ್ಲೀಟ್ ಮಾಡೋದು 280 ರೂಪಾಯಿ ಇನ್ಸೆಂಟಿವ್ ಬಂದೈತೆ ನೋಡ್ರಿ. ಅರ್ನ್ ಎಕ್ಸ್ಟ್ರಾ 280 ರುಪೀಸ್. ನನಗೆ ಇಷ್ಟನ್ನು ಮಾಡೋ ಅಷ್ಟೊತ್ತಿಗೆ ಆಯ್ತಲ್ಲ ಗೈಸ್, ನನಗೆ ಸಾಕಾಗ್ತೈತೆ. ಸೊ ಇವಾಗ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಡ್ಯೂಟಿನ ನೈಟ್ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇದಕ್ಕೆ ಇನ್ಸೆಂಟಿವ್ ಆ್ಯಡ್ ಮಾಡ್ಕೊಂಬಿಡ್ರಿ ಆಯಿತಾ. ಆಗಿರೋದಕ್ಕೆ 673 ರೂಪಾಯಿ 280 ರೂಪಾಯಿ ಇನ್ಸೆಂಟಿವ್ ಆ್ಯಡ್ ಮಾಡಿಕೊಡ್ರಿ. 1036 ರೂಪಾಯಿ ಆಗುತ್ತೆ ಗೈಸ್. ಆ್ಯಕ್ಚುಲಿ ಬಂದ್ಬಿಟ್ಟು 12 ಅವರ್ಗೆ ಆಗ್ಬೇಕಾಗಿರೋ ಅರ್ನಿಂಗ್ಸು 3 ಅವರ್ ಎಕ್ಸ್ಟ್ರಾ ಆಗೈತೆ. 5 hours later. ಸ್ನೇಹಿತರೆ, ಮಧ್ಯಾಹ್ನ ಡ್ಯೂಟಿ ನಾನು ಬೆಳಗ್ಗೆ ಜಾವ ಎಷ್ಟು ಗಂಟೆಗೆ ಡ್ಯೂಟಿ ಆಫ್ ಮಾಡಿಕೊಂಡೆ. ಸೊ ಇಲ್ಲೇ ಏರ್ಪೋರ್ಟ್ ಹತ್ರ ಬ್ಯಾಕ್ ರೋಡಲ್ಲಿ ಬಂದ್ಬಿಟ್ಟು ಒಳ್ಳೆ ನೆರಳಿನ ಜಾಗದಲ್ಲಿ ಮರ ಕೆಳಗಡೆ ಹಾಕಿ ಮಲಗಿದವನು. ನಿಜ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ನಿದ್ದೆ ಮಾಡಿದ್ದೀನಿ ಅಂದ್ಕೊಳ್ಳಿ. ಇವಾಗ 8 ಗಂಟೆ ಎದ್ದಿರೋದು ನಾನು. ಏನಕ್ಕಂದ್ರೆ ಹೆವಿ ಸಖತ್ ಸ್ಟ್ರೈನ್ ಆಗ್ಬಿಟ್ಟಿತ್ತು. ಏನಕ್ಕೆ ನಮ್ಮ ಡ್ರೈವರ್ಗಳು ನಮ್ಗೆ ಗೊತ್ತಾಗಲ್ಲ, ಡೈಲಿ ದಿನ ದುಡಿತಾ ಇರ್ತೀವಿ, ದಿನ ಮಾಡ್ತಾ ಇರ್ತೀವಿ, ಬಿಸಿ ರಕ್ತ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಅದು ಒಂದೇ ಸಲ ಗೊತ್ತಾಗಲ್ಲ, ಅದು ಎತ್ತಾಕಿದ್ರೆ ಒಂದೇ ಸಲ ಎತ್ತಾಕತ್ತೆ ಅನ್ನೋದು. ಆ ಥರ ಮೈಕೈ ನಾವು ಹೆವಿ, ಈ ಕಡೆ ಲೆಫ್ಟ್ ಸೈಡ್ ಕಾಲು ಪೇಯ್ನು, ಇದು ಬ್ಯಾಕ್ ಬೆನ್ ಪೇಯ್ನು, ಮೈಕೈ ನೋವು ಇದ್ದಿದ್ದರಿಂದ ಒಂದು ಬಾಡಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇತ್ತು. ನೋಡಿ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಮಲಗ್ದವನು. ಟ್ಯಾಬ್ಲೆಟ್ ನುಂಗಿದ್ದಕ್ಕೆ ಏನಕ್ಕೂ ಗೊತ್ತಿಲ್ಲ, ಒಳ್ಳೆ ನಿದ್ದೆ ಬಂದ್ಬಿಡಾಯಿತು. ಇವಾಗ ಗೆದ್ದೆ ಗೈಸ್. ಬನ್ನಿ ಊಟ ಮಾಡಿಕೊಂಡು, CNG ಖಾಲಿ ಇದೆ, ನಮ್ಮದು 3 ಪಾಯಿಂಟ್ CNG ಇದೆ. ಊಟ ಮಾಡಿಕೊಂಡು CNG ಫಿಲ್ ಮಾಡಿಸ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 5 ಗಂಟೆ. ಒಂದು ಏರ್ಪೋರ್ಟ್ಗೆ ಡ್ರಾಪ್ ಮಾಡುತ್ತೆ, ಓಲಾದಲ್ಲಿ ಕರ್ಕೊಂಬಂದು. ಟೋಟಲ್ ಟ್ರಿಪ್ಸು ಎಷ್ಟಾಗಿದೆ ಏನೇ ಎತ್ತ ಲಾಗಿನ್ ಅವರ್ಸ್ ಎಷ್ಟು ಅಂತ ಹೇಳ್ತೀನಿ. ಸೊ ಲಾಗಿನ್ ನಾನು ಆನ್ ಮಾಡ್ಕೊಂಡಿದ್ದಲ್ಲ, ಸೊ ನೆನ್ನೆ ನೋಡಿದ್ದೀರ 11 ಗಂಟೆ ಆನ್ ಮಾಡ್ಕೊಂಡು ತಿರ್ಗಿ ಬೆಳಗ್ಗೆ ಜಾವ ತನಕ ಮಾಡಿ, ತಿರ್ಗಾ ಮಧ್ಯದಲ್ಲಿ ರೆಸ್ಟ್ ಮಾಡಿ, ತಿರ್ಗಾ ನಾನು ರಾತ್ರಿ 9 ಗಂಟೆಗೆ ಡ್ಯೂಟಿ ಆನ್ ಮಾಡ್ಕೊಂಡಿದ್ದು. 8 ಗಂಟೆಗೆ ಎದ್ಬಿಟ್ಟು 9 ಗಂಟೆ ಅಷ್ಟು ಊಟ ಮಾಡಿಕೊಂಡು CNG ಹಾಸ್ಕೊಂಡು ತಿರ್ಗಾ 2ನೇ ಸಲ ಡ್ಯೂಟಿ ಆನ್ ಮಾಡಿಕೊಂಡೆ. ಸೊ ತಿರ್ಗಾ 9 ಗಂಟೆಯಿಂದ ಇವಾಗ ಬೆಳಗ್ಗೆ ಜಾವ 5 ಗಂಟೆ ತನಕ, ಬೆಳಗ್ಗೆ ಜಾವ 5 ಗಂಟೆ ತನಕ ಹತ್ತತ್ರ ಒಂದು 8 ಅವರ್ ಲಾಗಿನ್ ಇದ್ದೀನಿ. ಸೊ ಮಾರ್ನಿಂಗು ಶುರು ಮಾಡಿದಾಗಿಂದ 15 ಅವರು ಆಯಿತಾ ರೆಸ್ಟ್ ಸ್ಟಾರ್ಟಿಂಗು. ಆಮೇಲೆ ತಿರ್ಗಾ ರೆಸ್ಟ್ ಮಾಡಿದ್ಮೇಲಿಂದ ಆಫ್ಟರು 9 ಗಂಟೆಯಿಂದ ಇಲ್ಲಿ ತನಕ ಒಂದು 8 ಅವರು, 15 + 8 23 ಗಂಟೆ ಆಯ್ತು ಗೈಸ್ ಲಾಗಿನ್ ಅವರ್ಸು. ಸೊ ಯಾವುದ್ರಲ್ಲಿ ಎಷ್ಟು ಆಗೈತೆ ಏನು ಎತ್ತಂತ ಹೇಳ್ಬಿಡ್ತೀನಿ. ಹತ್ತತ್ರ ಒಂದು ಟ್ರಿಪ್ಸ್ ಬಂದ್ಬಿಟ್ಟು ನಾನು ಕ್ಯಾಲ್ಸಿ ಕೌಂಟ್ ಮಾಡ್ಕೊಂಡಿರೋಂಗೆ ಒಂದು 14ರಿಂದ 15 ಟ್ರಿಪ್ಸ್ ಆಗೈತೆ. 7,541 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಇದು ಬಂದ್ಬಿಟ್ಟು ಹೆಂಗೆ ಅಂತ ಹೇಳಿದ್ರೆ 115 ರೂಪಾಯಿ ಬಂದ್ಬಿಟ್ಟು ಟಿಪ್ಸು, ಅಂದರೆ ಪ್ಯಾಸೆಂಜರ್ ಬಂದ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿರೋದು, ಇದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಡ್ ಮಾಡಿಕೊಂಡು 7,200 ಚಿಲ್ಡ್ರನ್ ಆಗೈತೆ. ಬಟ್ ಪ್ಯಾಸೆಂಜರ್ದು ಒಂದು 115 ರೂಪಾಯಿನ ಏನೋ ಕೊಟ್ಟಿದ್ದಾರೆ ಆಯಿತಾ. ಓಕೆನಾ, ಯಾವುದ್ರಲ್ಲಿ ಎಷ್ಟೆಷ್ಟಾಗೈತೆ ಏನು ಅಂತ ತೋರಿಸ್ಬಿಡ್ತೀನಿ. ರ್ಯಾಪಿಡೋದಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟ್ನೇದು ಅರ್ನಿಂಗ್ಸ್ಗೂ ಹೋದರೆ 13ನೇ ತಾರೀಕಿನ ನಾವು ನೋಡಬೇಕು. 13ನೇ ತಾರೀಕು ನಾನು 13ಕ್ಕೆ ಕರೆಕ್ಟು 13ನೇ ತಾರೀಕು ಫಸ್ಟ್ ಡ್ಯೂಟಿ ಮಾಡಿದ್ದು. ವಿಡಿಯೋ ಶುರು ಮಾಡಿದ ರ್ಯಾಪಿಡೋದಲ್ಲಿ 11:42ಕ್ಕೆ 461 ರೂಪಾಯಿ. ಸೊ ಇದು ಒಂದಾಗಿತ್ತು. ಆದ್ಮೇಲಿಂದ 14ನೇ ತಾರೀಕು 3 ಟ್ರಿಪ್ ಆಗೈತೆ, 1,275 ರೂಪಾಯಿ. ಸೊ 15ನೇ ತಾರೀಕು 1 ಆಯಿತಾ, 186 ರೂಪಾಯಿ. ಟೋಟಲ್ ಬಂದ್ಬಿಟ್ಟು 5 ಟ್ರಿಪ್ ಆಗೈತೆ ರ್ಯಾಪಿಡೋದಲ್ಲಿ. ಸೊ ಇನ್ನು ಓಲಾದಲ್ಲಿ ನೋಡೋದಾದರೆ ನಿಮಗೆ ತೋರಿಸ್ತೀನಿ ನಾನು. ಓಲಾದಲ್ಲಿ ನೋಡೋದಾದರೆ ಅರ್ನಿಂಗ್ಸ್ ಓಪನ್ ಮಾಡಿಕೊಂಡು ಸೊ ನೋಡೋಣ. ನೋಡಿ 8 ಟ್ರಿಪ್ಪು ಇಲ್ಲಿ ಆಯಿತಾ, 3,985 ರೂಪಾಯಿ 8 ಟ್ರಿಪ್ಪಿಗೆ ಆಗಿರೋದು. 551 ಪ್ರೈಮ್ ಸೈಡನ್ನು, ಪ್ರೈಮ್ ಪ್ಲಸ್ಸು, ಮಿನಿನೂ ಹೊಡೆದಿದ್ದೀನಿ ಗೈಸ್. ಇದರಲ್ಲಿ ಪ್ರಯಾರಿಟಿ ಮಿನಿಗಳು ಹೊಡೆದಿದ್ದೀನಿ. 4ರಿಂದ 5 ಮಿನಿ ಹೊಡೆದಿದ್ದೀನಿ ಓಲಾದಲ್ಲಿ.
ಏನು ಮಾಡೋ ಡ್ಯೂಟಿಗಳಿಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡಿದ್ರೆ ಇಷ್ಟು ಆಗ್ತಿಲ್ಲ ಅರ್ನಿಂಗ್ಸು. ಅದಾದ್ಮೇಲೆ ಇವತ್ತು ಒಂದು 823 ರೂಪಾಯಿ ಒಂದು ಡ್ಯೂಟಿ ಆಯಿತಾ. ಸೊ ಇಷ್ಟು ಆಗಿರೋಂಥ ಅರ್ನಿಂಗ್ಸ್ 2 ಆ್ಯಪಲ್ಲಿ. ಸೊ 7541ರಲ್ಲಿ CNG ಬಂದ್ಬಿಟ್ಟು 2 ಸಲ ಹಾಕ್ಸ್ಕೊಂಡಿದ್ದೀನಿ. ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದು, ಅದು ಖಾಲಿ ಆಯಿತು. ಆದಮೇಲೆ ತಿರ್ಗಾ ರೆಸ್ಟ್ ಮಾಡಿ ನಾನು 8 ಗಂಟೆಗೆ ಎದ್ದಾಗಿಂದ 2ನೇ ಸಲ ಊಟ ಮಾಡ್ಕೊಂಡು ತಿರ್ಗಾ 2ನೇ ಸಲ CNG ಹಾಕ್ಸ್ಕೊಂಡೆ. 1500 ರೂಪಾಯಿ ಮೈನಸ್ ಮಾಡಿದ್ದೀನಿ. ಪ್ಲಸ್ ತಿರ್ಗಾ ಇನ್ನೊಂದು ಮೈನಸ್ ಏನಪ್ಪ 300 ರೂಪಾಯಿ ಮೈನಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಫೀಸು ಓಲಾದಲ್ಲಿ 2000 ತೊಗೊಂಡಿದ್ದು. ಸ್ಟಾರ್ಟಿಂಗ್ ಶುರು ಮಾಡಿದಾಗ ಅದಕ್ಕಿಂತ ಮುಂಚೆ ಶುರು ಮಾಡಿದಾಗ ಅದು ತೊಗೊಂಡಿದ್ದೆ. ಅದು 9 ಗಂಟೆಗೆಲ್ಲ ಮುಗ್ದೋಗಿತ್ತು. ನೈಟ್ 9 ಗಂಟೆ ಮುಗ್ದೋಗಿತ್ತು. ನೈಟ್ 9 ಗಂಟೆಗೆ ಇವತ್ತು ಶುರು ಮಾಡಿದಾಗಿಂದ ರೆಸ್ಟ್ ಮಾಡಿ ಶುರು ಮಾಡಿದಾಗ ನಾನು ಇನ್ನೊಂದ್ಸಲ ರೀಚಾರ್ಜ್ ಮಾಡಿಕೊಂಡೆ. ಸೊ ಅದಕ್ಕೆ ಟೋಟಲ್ 2 ಸಲ 150 ರೂಪಾಯಿ ಅಂದ್ಕೊಳ್ಳಿ. 2 ಸಲ ಅದಕ್ಕೆ 300 ರೂಪಾಯಿ ಮೈನಸ್ ಮಾಡಿದ್ದೀನಿ. 200 ರೂಪಾಯಿ ಮೈನಸ್ ಬಂದ್ಬಿಟ್ಟು ಊಟಕ್ಕೆ 200 ರೂಪಾಯಿ ಮೈನಸ್ ಮಾಡ್ಕೊಂಡಿದ್ದೀನಿ. 120 ರೂಪಾಯಿ ಟೋಲ್ ಬಂದ್ಬಿಟ್ಟು ಇವಾಗ ಡ್ರಾಪ್ ಮಾಡಿದ್ದಕ್ಕೆ ಟೋಲ್ ಮತ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ಒಂದು ಸ್ಕ್ಯಾಮ್ ಆಯಿತು ಗೈಸ್. ಏನು ಸ್ಕ್ಯಾಮ್ ಏನು ಎತ್ತ ಅನ್ನೋದು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದ್ಸಲ ಮಾಡಿ ಹೇಳ್ತೀನಿ. ಹೊಲದ ಒಂದು ಸ್ಕ್ಯಾಮ್ ಆಯಿತು. ಖರ್ಚು ಮೈನಸ್ ಮಾಡಿದ್ದು ನಾನು ಇಟ್ಕೊಂಡಿರೋದು ಬಂದ್ಬಿಟ್ಟು 5421 ರೂಪಾಯಿ ಇಲ್ಲಿ ತನಕ ಮಾಡಿರೋದಕ್ಕೆ. ಟೋಟಲ್ ಗಾಡಿ ಬಂದ್ಬಿಟ್ಟು ಕಿಲೋಮೀಟ್ರ್ ಓಡಿರೋದು ಬಂದ್ಬಿಟ್ಟು 463 ಕಿಲೋಮೀಟ್ರ್ ಓಡೈತೆ. ಕಂಟಿನ್ಯೂ ಮಾಡ್ತೀನಿ, ಬಟ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಇನ್ನೊಂದು ಸ್ವಲ್ಪ ಡ್ಯೂಟಿ ಮಾಡಿಕೊಂಡು ಒಂದು 8 ಗಂಟೆ 9 ಗಂಟೆ ತನಕ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ನಾನು. ನನಗೆ ಕೇಳೋಕ್ಕೋದ್ರೆ ಡ್ಯೂಟಿಗಳು ಇರಲಿಲ್ಲ ಗೈಸ್. ನಾವು ಹುಡ್ಕೊಂಡು ಮಾಡೋ ಥರ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ನನಗೆ ಕೇಳೋಕ್ಕೋದ್ರೆ 24 ಗಂಟೆಗೆ ಈ ಅರ್ನಿಂಗ್ಸ್ ತುಂಬಾ ಕಮ್ಮಿ. 7500 ರೂಪಾಯಿ ಏನಾಗಿತ್ತು ಖರ್ಚು ಸೇರಿ. ಸೊ ಅದು ತುಂಬ ಕಮ್ಮಿ. ಹತ್ತತ್ರ ನನ್ನ ಪ್ರಕಾರ ಒಂದು 9,000 ರಿಂದ 10,000 ರೂಪಾಯಿ ಆಗಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿರಿ. ನಿಮ್ಮ ಪ್ರಕಾರ ಎಷ್ಟಾಗಬೇಕಾಗಿತ್ತು 24 ಗಂಟೆಗೆ ಅರ್ನಿಂಗ್ಸು ಅನ್ನೋದನ್ನ ಆಯಿತಾ. ಅನ್ಸ್ಬಿಡುತ್ತೆ ಊಬರ್ನೇ ಆನ್ ಮಾಡ್ಕೊಂಬ. ಊಬರ್ ಕಂಟಿನ್ಯೂಸ್ ಡ್ಯೂಟಿಗಳಿದ್ದಾವೆ ಗೈಸ್. ಈ ರ್ಯಾಪಿಡೋ ಓಲಾದಲ್ಲಿ ನೈಟ್ ಹೊತ್ತು ತುಂಬ ಕಮ್ಮಿ ಡ್ಯೂಟಿ. ಭಾನುವಾರ ಪ್ಲಸ್ ಭಾನುವಾರ ಬೇರೆ ಇದ್ದಿದ್ದು. ಸೊ ಭಾನುವಾರ ಆಗಿರೋದ್ರಿಂದ ಡ್ಯೂಟಿಗಳು ಕಮ್ಮಿನೇ. ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ಬೋದಿತ್ತು ನಾನ್ ಸ್ಟಾಪ್ 24 hours. ಬಟ್ ಬೇಡ, ಏನಕ್ಕಂದ್ರೆ ನಿದ್ದೆ ಕೆಡ್ಕೊಂಡು ಒಂದೇನೋ ಆಸೆ ಪಡೋಕೆ ಹೋಗಿ 100 ರೂಪಾಯಿ ಸಂಪಾದನೆ ಮಾಡೋಕೆ ಹೋಗಿ ಅಲ್ಲಿ ಇನ್ನೊಂದು ಡಬಲ್ ಥರ ಆಗತ್ತ. ಬೇಡ ನಿದ್ದೆಗಣ್ಣಲ್ಲಿ ಅಂದ್ಬಿಟ್ಟು ಆರಾಮಾಗಿ ರೆಸ್ಟ್ ತೊಗೊಂಡು ನಮ್ಗೆ ಇನ್ನೇನು ಲಾಗಿನ್ ಅವರ್ ಬೇಕು ಅವರು ತೋರಿಸಿದ್ದೀನಿ ಮಾಡಿಬಿಟ್ಟು ಅಲ್ಲಿಗೆ ಏನು ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಅಂತ ಅನ್ಸ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಾಗ ಸಿಗೋಣ. ಟೇಕ್ ಇಟ್, ಸಿ ಯು, ಬೈ.